ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕಾರ್ಡ್ಬೋರ್ಡ್ ಬಾಕ್ಸ್ನಿಂದ DIY ಆರ್ಗನೈಸರ್ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇದರ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ, ನೀವು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ನೋಡ್ಕೊಂಡು ಬನ್ನಿ. ಹಾಗೆ ಈ DIY ಬಾಕ್ಸ್ನ ಮಾಡೋದು ತುಂಬ ಈಸಿ. ಇದ್ರ ಬಗ್ಗೆ ಆಲ್ರೆಡಿ ತುಂಬ ಯೂಟ್ಯೂಬರ್ಸ್ ವಿಡಿಯೋನ ಮಾಡಿದ್ದಾರೆ. ಬಟ್ ನನಗೆ ನನ್ನ ಸಬ್ಸ್ಕ್ರೈಬರ್ ಮೇಘಾ ಅವರು ಕೇಳಿದರು DIY ಬಾಕ್ಸ್ನ ಮಾಡೋದು ಹೇಗೆ ಅಂತ ತೋರಿಸ್ಕೊಡಿ ಅಂತ. ಮೇಘಾ ಅವರೇ, ಐ ಆಮ್ ರಿಯಲಿ ಸಾರಿ, ನಾನು ತುಂಬ ಲೇಟಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೀವು ಕೇಳಿದ್ದಾಗಲೇ ನಾನು ವಿಡಿಯೋ ಹಾಕಬೇಕಿತ್ತು. ನನ್ನ ಮಗನ ಹೆಲ್ತ್ ಅಪ್ಸೆಟ್ ಇದ್ದಿದ್ದರಿಂದ ನನಗೆ ವಿಡಿಯೋ ಮಾಡೋದಕ್ಕಾಗಿರಲಿಲ್ಲ. ನೀವು ಕೇಳಿದ ವಿಡಿಯೋ ಇವತ್ತು ನಾನು ಹಾಕ್ತಾಯಿದ್ದೀನಿ. ಬೇಜಾರು ಮಾಡ್ಕೋಬೇಡಿ, ದಯವಿಟ್ಟು ವಿಡಿಯೋನ ನೋಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ. ಆರ್ಗನೈಸರ್ ಮಾಡೋದಕ್ಕೆ ಒಂದು ಕಾರ್ಡ್ಬೋರ್ಡ್ ಬಾಕ್ಸ್ ಬೇಕು ನಮಗೆ. ಈ ಬಾಕ್ಸ್ ನಾವು ಆನ್ಲೈನಲ್ಲಿ ಏನಾದರೂ ತರಿಸಿದ್ರೆ ಸಿಗುತ್ತಲ್ಲ, ಅಮೆಝಾನ್, ಫ್ಲಿಪ್ಕಾರ್ಟ್ನಲ್ಲಿ, ಅದನ್ನು ನೀವು ಬಳಸ್ಕೋಬೋದು. ಇಲ್ಲ ಅಂದರೆ ಕಿರಾಣಾ ಜನರಲ್ ಸ್ಟೋರ್ಸ್ನಲ್ಲೂ ಕೂಡ ಕೇಳಿದ್ರೆ ಕೊಡ್ತಾರೆ. ಹಾಗೆ ಒಂದು ಶರ್ಟ್ ಬೇಕು. ಶರ್ಟ್ ನೀವು ಹಾಕೊಳ್ಳಲ್ಲ ಅಂದರೆ ವೇಸ್ಟ್ ಇರುತ್ತಲ್ಲ, ಅದನ್ನು ನೀವು ಯೂಸ್ ಮಾಡಿಕೊಂಡ್ರೆ ಆಗುತ್ತೆ. ಒಳ್ಳೆ ಶರ್ಟ್ ಖರೀದಿ ಮಾಡಿ ಇದನ್ನೆಲ್ಲ ಮಾಡೋದಕ್ಕೆ ಹೋಗಬೇಡಿ. ಹಳೆ ಶರ್ಟ್ ಯೂಸ್ ಇಲ್ಲದೆ ಇರೋದನ್ನು ಬಳಸ್ಕೊಳ್ಳಿ. ಕತ್ತರಿ ಬೇಕು ಮತ್ತು ಒಂದು ಸ್ಟೆಪ್ಲರ್ನ ತೊಗೊಂಡಿದ್ದೀನಿ. ಮೊದಲು ಈ ಬಾಕ್ಸ್ನ ಅದರ ಎಡ್ಜಿನಲ್ಲಿ ಇರುತ್ತವಲ್ಲ ಆ ಕಾರ್ಡ್ಬೋರ್ಡ್ಸ್ನೆಲ್ಲ ಕಟ್ ಮಾಡಿ ತೆಗೆದಿದ್ದೀನಿ. ನಾನು ತೆಗೆದು ಅದಕ್ಕೆ ಒಂದು ಫಿನಿಶಿಂಗ್ ಕೊಡೋದಕ್ಕೆ ನಾನಲ್ಲಿ ಸೆಲೋ ಟೇಪ್ನ ಅಪ್ಲೈ ಮಾಡಿದ್ದೀನಿ. ಅಂದರೆ ಅದರ ಎಡ್ಜ್ ತುಂಬ ರಫ್ ಆಗಿರುತ್ತೆ, ನೀಟಾಗಿ ಕಾಣಿಸ್ಬೇಕು ಅನ್ನೋದಕ್ಕೆ ಸೆಲೋ ಟೇಪ್ನ ಹಾಕಿದ್ದೀನಿ. ಹಾಗೆ ಅದರ ಬೇಸ್ನಲ್ಲಿ ಕೂಡ ಹಾಕಿದ್ದೀನಿ, ಯಾಕಂದರೆ ಅದು ಸ್ಟ್ರಾಂಗ್ ಆಗಿರಲಿ, ಓಪನ್ ಆಗಬಾರ್ದು ಅಂತ ಸೆಲೋ ಟೇಪ್ನ ಹಾಕಿದ್ದೀನಿ. ಈಗ ಶರ್ಟ್ನ ತೊಗೊಳ್ಳೋಣ. ಈ ಶರ್ಟ್ ಎಲ್ಲೂ ಹರಿದಿಲ್ಲ, ಬಟ್ ಇದನ್ನು ಯಾರೂ ಹಾಕ್ಕೊಳ್ಳೋದಿಲ್ಲ ನಮ್ಮ ಮನೇಲಿ, ಸೊ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಮೊದಲು ಇದು ಈ ಬಾಕ್ಸ್ಗೆ ಫಿಟ್ ಆಗುತ್ತಾ ಅಂತ ನೋಡೋಣ. ನೋಡಿ, ಈಗ ನಾನು ಬಾಕ್ಸ್ನಾಗೆ ಶರ್ಟ್ನ ಹಾಕ್ತಾಯಿದ್ದೀನಿ, ಅಂದರೆ ಸೇರಿಸ್ತಾ ಇದ್ದೀನಿ ಶರ್ಟ್ನಲ್ಲಿ ಬಾಕ್ಸ್ನ. ಈ ಶರ್ಟ್ ಈ ಬಾಕ್ಸ್ಗೆ ನೀಟಾಗಿ ಕೂತ್ಕೊಳ್ಳುತ್ತೆ. ಸೊ ಈ ಶರ್ಟ್ನ ನಾವು ಯೂಸ್ ಮಾಡ್ಕೋಬೋದು. ಈಗ ಇದನ್ನು ಕಟ್ ಮಾಡೋಣ. ಫಸ್ಟ್ ಇದರ ಬಾಟಮ್ ಪಾರ್ಟ್ನಲ್ಲಿರೋವಂಥದ್ದನ್ನು ಕಟ್ ಮಾಡಿ ತೆಗೆಯೋಣ. ಇದು ನಮಗೆ ಯೂಸ್ ಆಗಲ್ಲ. ಮತ್ತು ಮೇಲೆ ಸ್ಲೀವ್ಸ್ ಇದೆಯಲ್ಲ, ಆ ಪಾರ್ಟ್ ಕೂಡ ನಮ್ಗೆ ಯೂಸ್ ಆಗಲ್ಲ, ಸೊ ಅದನ್ನು ಕೂಡ ತೆಗೆಯೋಣ. ಈ ಆರ್ಗನೈಸರ್ನ ನೀವು ತುಂಬ ಕಡೆ ಯೂಸ್ ಮಾಡ್ಕೋಬೋದು. ಬೇರೆ ಬೇರೆ ವಸ್ತುಗಳನ್ನು ಆರ್ಗನೈಸ್ ಮಾಡೋದಕ್ಕೆ ನೀವು ಬಳಸ್ಕೋಬೋದು. ಈ ಥರ ಆರ್ಗನೈಸರ್ಗಳನ್ನು ನೀವು ನಿಮ್ಮ ಮನೆಯಲ್ಲಿ ಮಾಡೋದಕ್ಕೆ ಟ್ರೈ ಮಾಡಿ. ಇದರಿಂದ ನೀವು ಮಾರ್ಕೆಟ್ನಿಂದ ದುಡ್ಡು ಕೊಟ್ಟು ತರೋದು ಕಡಿಮೆ ಆಗುತ್ತೆ. ಮತ್ತು ನಿಮ್ಮ ಮನೆಯಲ್ಲಿ ಇರುವಂಥ ವೇಸ್ಟ್ ಐಟಮ್ಸ್ನ ರೀಯೂಸ್ ಮಾಡ್ಕೊಂಡಂಗೂ ಆಗುತ್ತೆ. ಬನ್ನಿ ಈಗ ಇದ್ರ ಮೇಲೆ ಶರ್ಟ್ನ ನೀಟಾಗಿ ಹಾಕೋಣ. ಶರ್ಟ್ನ 1 ಇಂಚಿನಷ್ಟು ಒಳಗಡೆ ಮಡ್ಚ್ಕೋಬೇಕು. ಅಂದರೆ ಅದರ ದಾರ ಬಿಚ್ಚೋದಿಲ್ಲ, ಒಳಗಡೆ ಮಡ್ಚ್ಕೊಂಡು ಈ ಥರ ನೀಟಾಗಿ ಪಿನ್ ಮಾಡ್ತಾ ಹೋಗಿ, ಸ್ಟೆಪಲ್ ಮಾಡ್ತಾ ಹೋಗಿ. ನಾನು ತೋರಿಸ್ತಾ ಇದ್ದೀನಲ್ಲ, ಹೀಗೆ ಬಾಕ್ಸ್ನ 4 ಕಡೆಗೆ 1 ಇಂಚಿನಷ್ಟು ಶರ್ಟ್ ಒಳಗಡೆ ಮಡ್ಚ್ಕೊಂಡು ನೀಟಾಗಿ ಸ್ಟೆಪಲ್ ಮಾಡಬೇಕು. ಸ್ಟೆಪಲ್ ಮಾಡೋದ್ರಿಂದ ಶರ್ಟ್ನ ಲೆಂತ್ ಕರೆಕ್ಟಾಗಿರುತ್ತೆ ಎಲ್ಲ ಕಡೆಗೂ. ಬಟ್ ಈ ಪಿನ್ ಪರ್ಮನೆಂಟಾಗಿ ಕೂತ್ಕೊಳ್ಳೋದಿಲ್ಲ. ಬಾಕ್ಸ್ ದಪ್ಪ ಇರೋದ್ರಿಂದ ಸ್ವಲ್ಪ ಹೊತ್ತು ಮಾತ್ರ ಅದು ಗ್ರಿಪ್ ಹಿಡಿಯುತ್ತೆ. ಇದಾದಮೇಲೆ ನಾವು ಮತ್ತೆ ಗ್ಲೂ ಹಾಕಬೇಕು, ಇಲ್ಲ ಸೆಲೋ ಟೇಪ್ನಿಂದ ಅದನ್ನು ಫಿಕ್ಸ್ ಮಾಡಬೇಕು. ಈಗ ಸದ್ಯಕ್ಕೆ ಅದು ಅಷ್ಟು ಲೆಂತ್ ಕರೆಕ್ಟಾಗಿ ಬರಬೇಕು ಎಲ್ಲ ಕಡೆಗೆ ಅಂತ ನಾನು ಸ್ಟೆಪಲ್ ಮಾಡ್ತಾಯಿದ್ದೀನಿ ಅಷ್ಟೇ. ಈಗ ಮೊದಲು ನಾವು ಬಾಕ್ಸ್ನ ಬಾಟಮ್ನಲ್ಲಿ ನೀಟಾಗಿ ಫಿಕ್ಸ್ ಮಾಡೋಣ ಶರ್ಟ್ನ. ಇದಕ್ಕೆ ನಾನು ಫ್ಯಾಬ್ರಿಕ್ ಗ್ಲೂ ಯೂಸ್ ಮಾಡ್ತಾಯಿದ್ದೀನಿ. ನೀವು ಫೆವಿಕಾಲ್ ಕೂಡ ಬಳಸ್ಕೋಬೋದು, ಅದು ಕೂಡ ನೀಟಾಗಿ ಅಂಟ್ಕೊಳ್ಳುತ್ತೆ. ನಾನು ತೋರಿಸೋ ಥರನೇ ನೀವು ಮಾಡಿ. ಇಲ್ಲಿ ನಾವು ಮಡಚ್ತಾ ಇಲ್ಲ, ಶರ್ಟ್ನ ಒಂದು ಲೇಯರ್ ಒಳಗಡೆ ಮಡಚ್ತಾ ಇಲ್ಲ, ಹಾಗೇ ಹಾಕ್ತಾಯಿದ್ದೀವಿ. ಫಸ್ಟ್ ಶರ್ಟ್ ಮೇಲೆ ನಾನು ಗ್ಲೂ ಅಪ್ಲೈ ಮಾಡ್ತಾಯಿದ್ದೀನಿ. ಆಮೇಲೆ ಇದನ್ನು ಬಾಕ್ಸ್ ಮೇಲೆ ಕೈಯಿಂದ ನೀಟಾಗಿ ಸ್ಪ್ರೆಡ್ ಮಾಡಿ ಅಂಟಿಸ್ಬೇಕು. ಎಲ್ಲೂ ರಿಂಕಲ್ಸ್ ಬರದೇ ಇರೋ ಥರ ಶರ್ಟ್ನ ನೀಟಾಗಿ ಅಂಟಿಸ್ಬೇಕು. ಆಗ ಬಾಕ್ಸ್ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಆ ಶರ್ಟ್ನ ನೀಟಾಗಿ ಸ್ಟ್ರೆಚ್ ಮಾಡಿ ಅಂಟಿಸ್ಬೇಕು. ಶರ್ಟ್ ಸ್ಟ್ರೆಚ್ ಆಗುತ್ತಲ್ವಾ, ಸೊ ಅದನ್ನು ಸ್ವಲ್ಪ ಸ್ಟ್ರೆಚ್ ಮಾಡಿ ಅಂಟಿಸಿದ್ರೆ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ಮಾಡೋದುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿ. ಸ್ವಲ್ಪ ಏನಾದರೂ ರಿಂಕಲ್ಸ್ ಬಂತು ಅಂದರೆ ಅದು ನೋಡೋದಕ್ಕೆ ಚೆನ್ನಾಗಿ ಕಾಣಿಸಲ್ಲ. ನೋಡಿ, ಈಗ ಇಲ್ಲಿ ನಾನು ಫ್ಯಾಬ್ರಿಕ್ ಗ್ಲೂ ಹಾಕ್ತಾಯಿದ್ದೀನಿ. ಈಗ ಇದನ್ನು ಅಂಟಿಸೋಣ ಬಾಕ್ಸ್ ಮೇಲೆ. ನೋಡಿ, ಎಷ್ಟು ನೀಟಾಗಿ ನೀವು ಮಾಡ್ತೀರೋ ಅಷ್ಟು ಚೆನ್ನಾಗಿ ಕಾಣಿಸಿದೆ ಬಾಕ್ಸ್ ನೋಡೋದಕ್ಕೆ. ಈಗ ಈ ಸೈಡ್ ಆಯ್ತಲ್ವಾ, ಈಗ ಲಾಸ್ಟ್ ಒನ್ ಈ ಎಡ್ಜ್ಗೆ ನಾವು ಮಾಡೋಣ. ಇಲ್ಲಿ
ಸ್ವಲ್ಪ ಫ್ಯಾಬ್ರಿಕ್ನ ಒಳಗಡೆ ಫೋಲ್ಡ್ ಮಾಡಬೇಕು. ಈಗ ಇದಕ್ಕೂ ಕೂಡ ನಾವು ಫ್ಯಾಬ್ರಿಕ್ ಗ್ಲೂ ಹಾಕೋಣ. ನೀವು ಫೆವಿಕಾಲ್ನ ಯೂಸ್ ಮಾಡ್ಕೊಳ್ಳಿ, ನಿಮ್ಮ ಮನೆಯಲ್ಲಿ ಫೆವಿಕಾಲ್ ಇದ್ದರೆ. ಈ ಗ್ಲೂ ಇಲ್ವಾ, ಬರೀ ಸೆಲ್ಲೋ ಟೇಪ್ ಇದ್ದರೂ ಕೂಡ ನೀವು ಮಾಡ್ಕೋಬೋದು, ಬಟ್ ಗ್ಲೂ ಹೆಲ್ಪ್ ತೊಗೊಂಡ್ರೆ ಈಸಿ ಆಗುತ್ತೆ ಕೆಲಸ. ನೋಡಿ, ಈಗ ನಾನು ಇದರ ಎಲ್ಲ ಕಡೆಗೂ ಫ್ಯಾಬ್ರಿಕ್ ಗ್ಲೂ ಹಾಕಿದ್ದೀನಿ. ಈಗ ಇದನ್ನು ಅಂಟಿಸೋಣ. ಎಷ್ಟು ಸಿಂಪಲ್ ಅಲ್ವಾ ಈ ಥರದ್ದನ್ನೆಲ್ಲ ಮಾಡೋದು. ಈಗ ಇದಾಗಿದೆ, ಬೇಸ್ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಇದರ ಮೇಲೆ ಲಾಸ್ಟ್ ಒಂದು ಲೇಯರ್ ಸೆಲ್ಲೋ ಟೇಪ್ನ ಅಂಟಿಸೋಣ. ಯಾಕಂದರೆ ಗ್ಲೂ ಹಾಕಿದ್ದೀವಿ, ಅದು ನೀಟಾಗಿ ಪರ್ಮನೆಂಟಾಗಿ ಉಳಿಬೇಕು ಅಂದರೆ ಸೆಲ್ಲೋ ಟೇಪ್ನ ಹೆಲ್ಪ್ ತೊಗೊಳ್ಳೋಣ. ಓಕೆ, ಇದರ ಮೇಲೆ ಈಗ ನಾನು ನೀಟಾಗಿ ಸೆಲ್ಲೋ ಟೇಪ್ನ ಕೂಡ ಅಂಟಿಸ್ತಾ ಇದ್ದೀನಿ. ಈಗ ನಮ್ಮ ಆರ್ಗನೈಸರ್ನ ಬಾಟಮ್ ಪಾರ್ಟ್ ಕಂಪ್ಲೀಟ್ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಈಗ ಇಲ್ಲೇನು ಮೇಲೆ ಫೋಲ್ಡ್ ಮಾಡಿ ನಾವು ಸ್ಟೆಪಲ್ ಮಾಡಿದ್ವಲ್ಲ, ಅಲ್ಲಿ ಟೀ ಶರ್ಟ್ನ ಕೆಳಗೆ ಮತ್ತೆ ನಾನು ಫ್ಯಾಬ್ರಿಕ್ ಗ್ಲೂನ ಹಾಕ್ತಾಯಿದ್ದೀನಿ. ಫ್ಯಾಬ್ರಿಕ್ ಗ್ಲೂ ಹಾಕಿ ಅದನ್ನು ಗಟ್ಟಿಯಾಗಿ ಅಂಟಿಸ್ಬೇಕು. ಬಾಕ್ಸ್ನ 4 ಕಡೆಗೆ ಫ್ಯಾಬ್ರಿಕ್ ಗ್ಲೂ ಹಾಕಿ ಅಂಟಿಸಿ ಅದರ ಮೇಲೆ ನಾನು ಸೆಲ್ಲೋ ಟೇಪ್ನ ಅಂಟಿಸ್ತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ಅದು ಗಟ್ಟಿಯಾಗಿ ಅಂಟ್ಕೊಳ್ಳುತ್ತೆ. ಕೆಳಗಡೆ ಗ್ಲೂ ಹಾಕಿ ಮೇಲೆ ಸೆಲ್ಲೋ ಟೇಪ್ ಅಂಟಿಸೋದ್ರಿಂದ ಅದು ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ. ಹಾಗೆಯೇ ನೋಡೋದಕ್ಕೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಮೊದಲು ಗ್ಲೂ ಹಾಕಿ ಮೇಲೆ ಸೆಲ್ಲೋ ಟೇಪ್ ಹಚ್ಚೋದ್ರಿಂದ ಅದು ಬಿಚ್ಚೋದಿಲ್ಲ. ನೀವು ಹೇಗೆ ರಫಾಗಿ ಯೂಸ್ ಮಾಡಿದ್ರೂ ಕೂಡ ಅದು ನೀಟಾಗಿರುತ್ತೆ. ಅದೇ ಕಾರಣಕ್ಕೆ ಎರಡನ್ನೂ ಯೂಸ್ ಮಾಡ್ಕೊಳ್ಳಿ. ನೋಡಿ, ಸಿಂಪಲ್ಲಾಗಿ ನಮ್ಮ ಆರ್ಗನೈಸರ್ ಬಾಕ್ಸ್ ರೆಡಿಯಾಗಿದೆ. ಈಗ ಅದರ ಒಳಗಡೆ ಬೇಕಾದರೆ ನೀವು ಇನ್ನೊಂದು ಟೀ ಶರ್ಟ್ನ ಅಂಟಿಸ್ಕೊಳ್ಳಿ. ನನಗೆ ಅದು ನೆಸೆಸಿಟಿ ಇಲ್ಲ ಅಂತ ಅನ್ನಿಸ್ತು, ಸೊ ನಾನು ಬರೀ ನ್ಯೂಸ್ ಪೇಪರ್ನ ಇಟ್ಟಿದ್ದೀನಿ. ಬಿಕಾಸ್ ನಾವು ಅದರಲ್ಲಿ ಬಟ್ಟೆಗಳನ್ನ ಫೋಲ್ಡ್ ಮಾಡಿ ಇಡ್ತೀವಿ, ಅದೇನು ಕಾಣಿಸೋದಿಲ್ಲ ಅಲ್ವಾ. ಇದರಲ್ಲಿ ನಾನು ನನ್ನ ಬಟ್ಟೆಗಳನ್ನು ಆರ್ಗನೈಸ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ನನ್ನ ಲೆಗಿನ್ಸ್ ಪ್ಯಾಂಟ್ನ ಇಡ್ತಾ ಇದ್ದೀನಿ. ಈ ಬಾಕ್ಸ್ನಲ್ಲಿ ನೀವು ಲೆಗಿನ್ಸ್ ಇಟ್ಕೋಬೋದು, ನಿಮ್ಮ ಕುರ್ತಾಗಳನ್ನು ಇಟ್ಕೋಬೋದು, ಮನೆಯಲ್ಲಿ ಮಕ್ಕಳ ಬಟ್ಟೆಗಳಿದ್ದರೆ ಅದನ್ನು ಕೂಡ ಇಟ್ಕೋಬೋದು. ಸಾಕಷ್ಟು ಐಟಮ್ಸ್ನ ನೀವು ಈ ಥರದ ಬಾಕ್ಸ್ಗಳಲ್ಲಿ ಆರ್ಗನೈಸ್ ಮಾಡ್ಬೋದು. ನಿಮ್ಮ ಕ್ಲಚ್, ಹ್ಯಾಂಡ್ ಬ್ಯಾಗ್ ಏನೇ ಇದ್ದರೂ ಇದರಲ್ಲಿ ಇಟ್ಕೋಬೋದು. ಸೊ ನಿಮ್ಮ ಮನೇಲಿ ಏನಾದರೂ ಈ ಥರ ಕಾರ್ಡ್ಬೋರ್ಡ್ ಬಾಕ್ಸ್ ಖಾಲಿ ಇತ್ತು ಅಥವಾ ಯಾವುದೋ ಹಳೆ ಟೀ ಶರ್ಟ್ ಇತ್ತು ಅಂದರೆ ಅವುಗಳನ್ನು ಡಸ್ಟ್ಬಿನ್ಗೆ ಹಾಕಬೇಡಿ. ಈ ಥರದ ಆರ್ಗನೈಸರ್ನ ಮಾಡಿ ಅದನ್ನು ಯೂಸ್ ಮಾಡ್ಕೊಳ್ಳಿ. ಇದರಿಂದ ನೀವು ವೇಸ್ಟ್ ಐಟಮ್ನ ರೀಸೈಕಲ್ ಮಾಡ್ದಂಗೆ ಆಗುತ್ತೆ. ಅಷ್ಟೇ ಅಲ್ಲದೆ ನಿಮ್ಮ ವಾರ್ಡ್ರೋಬ್ ಅಥವಾ ನಿಮ್ಮ ಕಿಚನ್ ಇಲ್ವಾ ಕಿಡ್ಸ್ ರೂಮ್ ಅಲ್ಲೆಲ್ಲ ಸಾಕಷ್ಟು ವಸ್ತುಗಳನ್ನು ಆರ್ಗನೈಸ್ ಮಾಡೋದಕ್ಕೆ ಈ ಥರ ಬಾಕ್ಸ್ಗಳು ಹೆಲ್ಪ್ ಆಗುತ್ತೆ. ನೀವು ಅದಕ್ಕೋಸ್ಕರ ಸಪ್ರೇಟಾಗಿ ಮಾರ್ಕೆಟ್ನಿಂದ ಆರ್ಗನೈಸರ್ ಬಾಕ್ಸ್ನ ಖರೀದಿ ಮಾಡೋ ನೆಸೆಸಿಟಿ ಬೀಳಲ್ಲ. ಇಂಥದ್ದೊಂದು ಬಾಕ್ಸ್ನ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ತುಂಬ ಈಸಿ, ಹಾಗೆ ತುಂಬ ಕಡಿಮೆ ಟೈಮ್ನಲ್ಲಿ ಈ ಥರ ಆರ್ಗನೈಸರ್ನ ರೆಡಿ ಮಾಡ್ಬೋದು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಬಾಯ್.